ವೀಕ್ಷಕರೇ, ಒಂದು ಕಷ್ಟದ ಸಮಯದಲ್ಲೂ ನಟ ದರ್ಶನ್ ಮತ್ತು ದರ್ಶನ್ ಫ್ಯಾನ್ಸ್ಗಳಿಗೆ ಕೊಂಚ ರಿಲೀಫ್ ಕೊಡುವಂತ ಸುದ್ದಿ ಒಂದು ಕೇಳಿ ಬರ್ತಿದೆ. ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ಶುರುವಾಗಿದ್ದು, ಮೊನ್ನೆ ತಾನೇ ರೇಣುಕಾಸ್ವಾಮಿ ಕೇಸ್ನ ನ್ಯಾಯಾಧೀಶರ ಬದಲಾವಣೆ ಕೂಡ ಆಗಿದ್ದು, ಈಗ ಹೊಸದಾಗಿ ನ್ಯಾಯಾಧೀಶೆ ಸುಜಾತ ಮಡಿವಾಳಪ್ಪ ಸಂಬ್ರಾಣಿ ಅವರು ವಿಚಾರಣೆಯನ್ನ ನಡೆಸುತ್ತಿದ್ದು, ಜೂನ್ 1ರಿಂದಲೇ ನಟ ದರ್ಶನ್ ಅವರ ಕೇಸ್ನ ವಿಚಾರಣೆ ತ್ವರಿತಗತಿಯಲ್ಲಿ ಆರಂಭವಾಗಿದೆ ಅಂತಾನೆ ಹೇಳ್ಬಹುದಾಗಿದೆ. ಇದೀಗ ವೀಕ್ಷಕರೇ, ನಟ ದರ್ಶನ್ ಅವರಿಗೆ ಮತ್ತೊಂದು ರಿಲೀಫ್ ಕೊಡುವಂತ ಸುದ್ದಿ ಕೇಳಿ ಬರ್ತಿದ್ದು, 60 ಸಾಕ್ಷಿಗಳ ವಿಚಾರಣೆಯನ್ನ ಕೇವಲ 2 ತಿಂಗಳಲ್ಲಿ ಮುಕ್ತಾಯಗೊಳಿಸೋದಿಕ್ಕೆ ದರ್ಶನ್ ಪರ ವಕೀಲರು ಕೋರ್ಟ್ನ ಬಳಿ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ 1 ವರ್ಷದೊಳಗೆ ವಿಚಾರಣೆಯನ್ನು ಮುಗಿಸೋದಿಕ್ಕೆ ಕಾಲಾವಕಾಶವನ್ನು ಕೊಟ್ಟಿದ್ದು, ಹೈಕೋರ್ಟ್ನ ನ್ಯಾಯಾಧೀಶರು ಕೂಡ ತ್ವರಿತಗತಿಯಲ್ಲೇ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಆದ್ರೆ 60 ಸಾಕ್ಷಿಗಳನ್ನ ದಿನಕ್ಕೆ 2ರಿಂದ 4 ಸಾಕ್ಷಿಗಳಂತೆ ವಿಚಾರಣೆಯನ್ನ ನಡೆಸುವಂತೆ ದರ್ಶನ್ ಪರ ವಕೀಲರು ಕೋರ್ಟ್ನ ಬಳಿ ಮನವಿಯನ್ನ ಮಾಡಿಕೊಂಡಿದ್ದು, ಇದು ನಿಜಕ್ಕೂ ನಟ ದರ್ಶನ್ ಅವರಿಗೆ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಮುಖ್ಯವಾದ ಸಾಕ್ಷಿಗಳಾಗಿರುವಂತಹ ರೇಣುಕಾಸ್ವಾಮಿ ಕುಟುಂಬಸ್ಥರು ಈಗಾಗಲೇ ನ್ಯೂಟ್ರಲ್ ಹೇಳಿಕೆಯನ್ನ ಕೊಟ್ಟಿದ್ದು, ಇನ್ನಿತರ ಸಾಕ್ಷಿಗಳು ಅಷ್ಟೊಂದು ಇಂಪಾರ್ಟೆಂಟ್ ಸಾಕ್ಷಿಗಳು ಕೂಡ ಅಲ್ಲ ಅಂತ ಹೇಳಲಾಗ್ತಿದೆ. ಸೊ ವೀಕ್ಷಕರೇ, ಇನ್ನು 2 ಅಥವಾ 3 ತಿಂಗಳೊಳಗೆ ಈ ಒಂದು ಟ್ರಯಲ್ ಕಂಪ್ಲೀಟ್ ಆಗಿ ಮುಕ್ತಾಯವಾಗಲಿದ್ದು, ದರ್ಶನ್ ಪರ ವಕೀಲರಿಗೆ ವಾದ ಮಾಡುವಂತ ಅವಕಾಶ ಸದ್ಯದಲ್ಲೇ ಸಿಗಲಿದೆ ಅಂತ ಹೇಳಬಹುದಾಗಿದೆ. ಸೊ ವೀಕ್ಷಕರೇ, ಯಾರಲ್ಲ ಆದಷ್ಟು ಬೇಗ ನಟ ಡಿ ಬಾಸ್ ದರ್ಶನ್ ಈ ಒಂದು ಆರೋಪದಿಂದ ಮುಕ್ತರಾಗಿ ಜೈಲಿಂದ ಹೊರಬರಲಿ ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.